ಇವತ್ತು ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಏನು ಜಿಲ್ಲಾ ಪಂಚಾಯತ್ಗಳು ನನಗೆ ತಿಳಿದ ಮಟ್ಟಿಗೆ 2000ರಿಂದ ಇಲ್ಲಿವರೆಗೆ ಏನು ಜಿಲ್ಲಾ ಪಂಚಾಯತಿಗಳಾಗಿದ್ದಾವೆ ಎಲ್ಲ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರನ್ನ ಯಾರಾದರೂ ಮಾಡಿದ್ರೆ ಅದು ಎಂ ಬಿ ಪಾಟೀಲ್ ಸಾಹೇಬರು. ಅಲ್ಲಿ ಅನೇಕ ನಾಯಕರನ್ನ ಸೃಷ್ಟಿ ಮಾಡಿದ್ದಾರೆ ಅಧ್ಯಕ್ಷರನ್ನ ಮಾಡೋದ್ರ ಮುಖಾಂತರ. ವರ್ಷಪತಿಯಲ್ಲಿ ಅವರು ಹಿಡ್ಕೊಂಡದೆ 2000 ಹಿಡ್ಕೊಂಡು ಇಲ್ಲಿವರೆಗೆ ಅನೇಕ ಜನ ಸುಮಾರು 10-12 ಜನ ಬರ್ತಾರೆ. ಅವರೆಲ್ಲರ ಹೆಸರು ಹೇಳಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಮತ್ತು ಅನೇಕ ವಿಧಾನಸಭೆಗೆ ಅನೇಕ ನಾಯಕರಿಗೆ ಟಿಕೆಟನ್ನು ಕೊಡಿಸೋದ್ರ ಮುಖಾಂತರ ಅವ್ರು ಗೆಲ್ಲಿಸಲಿಕ್ಕೆ ಕಾರಣ ಕೂಡ ಆಗಿದ್ದಾರೆ. ಅಪ್ಪಾಜಿ ನಾಡಗೌಡ ಸಾಹೇಬರಾಗಿರ್ಬೋದು, ಹಿಂದೆ ಉಸ್ತಾದ್ ಅವರಾಗಿರ್ಬೋದು, ಮುಷರಫ್ ಅವರಾಗಿರ್ಬೋದು, ನಾ ಆಗಿರ್ಬೋದು, ಹಿಂದೆ ಬಿ ಎಂ ಪಾಟೀಲ್ ಸಾಹೇಬರಿದ್ದಾಗ ಬಕ್ಷಿ ಅವರಾಗಿರ್ಬೋದು, ಹೀಗೆ ಅನೇಕ ನಾಯಕರನ್ನು ಬೆಳೆಸ್ತಕ್ಕಂಥ ಮತ್ತು ಎಲ್ಲ ಜಾತಿಯ ಜನರನ್ನು ಬಳಸ್ತಕ್ಕಂಥ ಯಾರು ಸ್ವಜಾತಿಯ ಜನರನ್ನು ಬೆಳೆಸ್ತಾರೆ ಇವತ್ತು ಲೀಡರ್ ಆದವರು ಅದು ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲ ಸಮುದಾಯಗಳನ್ನು, ಶೋಷಿತ ಸಮುದಾಯಗಳು, ಅಲ್ಪಸಂಖ್ಯಾತ ಸಮುದಾಯಗಳು, ಇವತ್ತು ಬ್ಯಾಕ್ವರ್ಡ್ ಕ್ಲಾಸಿನ ಅನೇಕ ನಾಯಕರನ್ನು ಅವರು ಬೆಳೆಸಿರ್ತಕ್ಕಂಥ ಉದಾಹರಣೆಗಳನ್ನು ಬಹುಶಃ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಅಂಗಡಿಯವರಿಗೆ ಮತ್ತು BJP ಅವರಿಗೆ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ. ಮತ್ತೊಂದು ಏನು ಹೇಳಿದ್ದಾರೆ ಅಂದರೆ ಅವರು ಕೇವಲ ಹಿಂದೂ ಪಕ್ಷದ, ಹಿಂದೂ ಜನಾಂಗದ ಅಥವಾ ಹಿಂದೂ ಧರ್ಮದ ವಿರೋಧಿಗಳಾಗಿದ್ದಾರಂತೆ. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ದೇಶದ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ. ಸಂವಿಧಾನ ಏನು ಹೇಳ್ತಾ ಇದೆ ಅಂದರೆ ಎಲ್ಲ ಧರ್ಮ, ಜಾತಿ, ಜನಾಂಗಗಳನ್ನು ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಸಂವಿಧಾನದ ಪೀಠಿಕೆಯಲ್ಲಿ ಹೇಳ್ತಾ ಇದೆ. ಸಂವಿಧಾನದ ಪ್ರತಿಜ್ಞೆಯನ್ನು ಕೂಡ ಹಾಗೆ ತೆಗೆದುಕೊಳ್ತಾ ಇದ್ದೇವೆ. ಎಲ್ಲರನ್ನ ಕರ್ಕೊಂಡು ಹೋಗ್ತೀವಿ ನಾವು. ಕೇವಲ ಹಿಂದೂಗಳನ್ನಲ್ಲ, ಮುಸ್ಲಿಮ್ನಲ್ಲ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು, ಕ್ರೈಸ್ತ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಈ ಎಲ್ಲ ಧರ್ಮಗಳನ್ನು ನಾವು ಜನರನ್ನು ವಿಶ್ವಾಸದಿಂದ ನಾವು ಅವರಿಗೆ ಸಮಾನ ಅವಕಾಶಗಳನ್ನು ಕೊಡೋದ್ರ ಮುಖಾಂತರ ಬದ್ಧ ದೇಶವನ್ನು ಕಟ್ತಕ್ಕಂಥ ಒಂದು ಭದ್ರ ಬುನಾದಿಯನ್ನು ಹಾಕ್ತೇವೆ, ಸಂವಿಧಾನದ ಆಶಯಗಳನ್ನು ಈಡೇರಿಸ್ತೇವೆ ಅಂತಕ್ಕಂಥದ್ದೇ ಕಾಂಗ್ರೆಸ್ಸಿನ ಒಂದು ಸದಾಶಯ. ಇದು ಇಲ್ಲಿಗೆ ನಾನು ಸೀಮಿತಗೊಳಿಸಿ ಮೊನ್ನೆ ಗುಲ್ಬರ್ಗದಲ್ಲಿ BJPಯ ಎಲ್ಲ ನಾಯಕರು ಕೂಡ ಒಬ್ಬ ಮಂತ್ರಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. ಒಂದು ಸಲ ಅಲ್ಲ, ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ 4 ಸಲ, ಈ 2 ವರ್ಷದಲ್ಲಿ 4 ಸಲ ಒಂದು ದೊಡ್ಡ ಪ್ರತಿಭಟನೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಹೇಳೋದು, ನೀವು ಮೋದಿಯವರ ವಿರುದ್ಧ ಯಾಕೆ ಮಾತಾಡ್ತಾ ಇದ್ದೀರಿ? ನೀವು ಮೋದಿಯವರ ವಿರುದ್ಧ ಮಾತನಾಡೋದಕ್ಕೆ ನಾವು ನಿಮ್ಮ ವಿರುದ್ಧ ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳಿ ಭಾಳ ಬಾಲಿಶವಾಗಿರ್ತಕ್ಕಂಥ ವಿಚಾರ ಇದು. ಇವತ್ತು ದೇಶದ ಪ್ರಧಾನಿಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಅಷ್ಟೇ ಇಲ್ಲ, ಈ ದೇಶದಲ್ಲಿರ್ತಕ್ಕಂಥ ಕಟ್ಟ ಕೊನೆಯ ಗುಡಿಸಿನಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯು ಕೂಡ ಮೋದಿಯವರ ತಪ್ಪು ನಿರ್ಧಾರವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕಿದೆ. ಇದು ಅವ್ರಿಗೆ ಅರಿವಿಲ್ಲ BJP ಅವರಿಗೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ಒಬ್ಬ ದಲಿತ ನಾಯಕ ಬೆಳಗಾವಿ ಹಂತದಲ್ಲಿ ಅವ್ರನ್ನ ಚೂಟಿ ಹಾಕ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ದಲಿತ ವಿರೋಧಿ ಆಗಿರ್ತಕ್ಕಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ BJP ಅವರು ಮಾಡ್ತಾ ಇದ್ದಾರೆ. ಸಂವಿಧಾನವನ್ನು ಬದಲಾವಣೆ ಮಾತು ಹೇಳ್ತಕ್ಕಂಥದ್ದು ಇವತ್ತು ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ದಲಿತ ಸಮುದಾಯವನ್ನು ಹತ್ತಿರ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಏನು ಪ್ರಿಯಾಂಕಾ ಖರ್ಗೆ ಮಾಡಿರ್ತಕ್ಕಂಥ ತಪ್ಪು? ಅವರು ಪ್ರಧಾನಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರು BJPಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ತಪ್ಪು ನಿರ್ಧಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಕಾರಣಕ್ಕಾಗಿ ಅವರ ವಿರುದ್ಧ ಆ ಛಲವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥ ಒಬ್ಬ ದಲಿತನನ್ನು ಎತ್ತಿ ಕಟ್ಟಿ ದಲಿತರ ವಿರುದ್ಧ, ದಲಿತ ನಾಯಕತ್ವ ವಿರುದ್ಧ ಒಬ್ಬ ದಲಿತನ ಕಟ್ತಕ್ಕಂಥ ಒಂದು ಷಂಡತ್ರಯವನ್ನು BJP ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ, ಇವತ್ತು ಆ ಒಂದು ಬೆಳವಣಿಗೆ ಮುಂದುವರೆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಏನು ಅಹಿಂದ ವರ್ಗ ಇದೆ, ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಬಡವರ್ಗ ಇದೆ, ಅಸ್ಪೃಶ್ಯ ಜನಾಂಗ ಏನಿದೆ, ಶೋಷಿತ ಜನಾಂಗ ಏನಿದೆ, ಇವತ್ತು ಕೂಲಿ ಕಾರ್ಮಿಕ ಜನಾಂಗ ಏನಿದೆ, ಅವರೆಲ್ಲರೂ ಕೂಡ ಒಟ್ಟಿಗೆ ನಿಂತು BJP ಅವ್ರನ್ನ ಪ್ರತಿಭಟಿಸ್ತಕ್ಕಂಥ, ಪ್ರತಿ ಹಂತದಲ್ಲಿ ಪ್ರತಿಭಟಿಸ್ತಕ್ಕಂಥ ಕೆಲಸ
ಇವತ್ತು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅನೇಕ ತಪ್ಪುಗಳು ಬಿಜೆಪಿಯಿಂದ ಆಗಿವೆ, ಅನೇಕ ಸಂದರ್ಭಗಳಾಗಿವೆ. ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಬ್ಬ ಶಾಸಕರಾಗಿ, ಒಬ್ಬ ಮಂತ್ರಿಗಳಾಗಿ ಅವ್ರು ಮಾಡಬೇಕಾಗ್ತಾ ಇದೆ. ಇಲ್ಲಿ ಕೂಡ ಎಂ ಬಿ ಪಾಟೀಲ್ ಸಾಹೇಬ್ರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅನೇಕ ಮಂತ್ರಿಗಳು ಕೂಡ, ಈ ನಮ್ಮ ಜಿಲ್ಲೆಯ ಶಾಸಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವರು ಹತಾಶರಾಗಿ ಏನು ಹೇಳಕತ್ತಾರೆ ಈಗ ಅಂದ್ರೆ, ಒಂದೇನೋ ಇಂಟರ್ನಲ್ ಸರ್ವೆ ಮಾಡಿಸಿ ಕಾಂಗ್ರೆಸ್ ಪಕ್ಷ 160 ಸೀಟ್ ಸೋಲ್ತಾ ಇದೆ, ನಾವು 160 ಸೀಟ್ ಗೆಲ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇಂಟರ್ನಲ್ ಸರ್ವೆ ನಾನು ಮಾಡಿಸೋರು ನನ್ನ ಪರವಾಗಿನೂ 160 ಸೀಟ್ ಕಾಂಗ್ರೆಸ್ ಪಕ್ಷದ ಪರವಾಗಿನೇ ಸರ್ವೆ ಮಾಡಿದವರು ಕೊಡ್ತಾರೆ. ಅದ್ರಾಗ ಏನು ಆಶ್ಚರ್ಯ ಪಡಬೇಕಾಗೋದಿಲ್ಲ. ಖಾಸಗಿ ಸರ್ವೆ ಹಚ್ತೀವಿ, ಖಾಸಗಿ ಸರ್ವೆದವ್ರಿಗೆ ನಾವು ದುಡ್ಡು ಕೊಡ್ತೀವಿ, ಅವರು ನಮ್ಮ ಪರವಾಗಿ ಒಂದು ವರದಿಯನ್ನು ಕೊಡ್ತಾರೆ. ಇದು ಸ್ವಾಭಾವಿಕ. ವಾಸ್ತವಿಕವಾಗಿ ಇವತ್ತು ಕರ್ನಾಟಕದಲ್ಲಿ ಇವತ್ತೇ ಚುನಾವಣೆ ಆದರೆ ಮತ್ತೆ ನಾವು ಸುಮಾರು 180 ಸೀಟ್ಗಳನ್ನ ಪಡಿತೇವೆ. ಅದಕ್ಕೆ ಕಾರಣ ಏನು ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದೀವಿ, 5 ಗ್ಯಾರಂಟಿಗಳನ್ನು, ಪಂಚ ಗ್ಯಾರಂಟಿಗಳನ್ನು, ಎಲ್ಲ ಗ್ಯಾರಂಟಿಗಳನ್ನ ಶ್ರದ್ಧಾಶಃ ನಾವು ಆಚರಣೆಯಲ್ಲಿ ತಂದಿದ್ದೇವೆ. ಪ್ರಾಕ್ಟಿಕಲ್ ಆಗಿ ಅವುಗಳನ್ನ ಅನುಷ್ಠಾನವನ್ನು ಗೊಳಿಸಿದ್ದೇವೆ. ಇವತ್ತು ಪ್ರತಿಯೊಬ್ಬ ಬಡವರ ಮನೆಗೆ ಇವತ್ತು ಅಕ್ಕಿ ಹೋಗ್ತಾ ಇದೆ, 2,000 ರೂಪಾಯಿ ಹೋಗ್ತಾ ಇದೆ. ಎಲ್ಲ ಒಂದು ಸಂತೋಷ ಜೀವನ ಇವತ್ತು ಬಡ ಜನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲಿದೆ. ಬಹುತೇಕವಾಗಿ ಇವರು ಏನು ಅಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿ ನಮ್ಮ ನಾಯಕರನ್ನು, ಅನೇಕ ಸಮುದಾಯಗಳನ್ನ ಬೆಳೆಸ್ತಾ ಇರ್ತಕ್ಕಂಥ ಹೊಣೆಗಾರಿಕೆ ಅವ್ರ ಮೇಲಿದೆ. ಅವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಬಿ ಜೆ ಪಿಯ ಒಂದು ಅಪಾದನೆ ನಿರಾಧಾರವಾಗಿರ್ತಕ್ಕಂಥದ್ದು. ಬಿ ಜೆ ಪಿ ಅವರು ಎಂ ಬಿ ಪಾಟೀಲ್ ಸಾಹೇಬರು ಯಾರು ಬಳಸಿಲ್ಲ ಅಂತಾರೆ. ಎಲ್ಲರೂ ನಮಗೆ ಬಳಸ್ಯಾರ. ಎಲ್ಲ ಜಾತಿಯವರು ಕೆಲಸ ಮಾಡ್ತಾರೆ. ಯಾವ ಜಾತಿಯವರು ಅವ್ರದ್ದು ಎಲ್ಲರೂ ಕೆಲಸ ಮಾಡ್ತಾರೆ. ಬಿ ಜೆ ಪಿ ಅವ್ರಂಗೆ ನಾವು ಒಬ್ರಿಗೆ ಮಾಡ್ತೀವಿ, ಒಬ್ರಿಗೆ ಬಿಡಂಗಿಲ್ಲ ಅಂತ ಹೇಳಂಗಿಲ್ಲ. ಇದು ನಮ್ಮ ಪಾರ್ಟಿದು, ಕಾಂಗ್ರೆಸ್ ಪಾರ್ಟಿದು ಕೆಲಸ ಅದ. ಮತ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಕೆಲಸ ಮಾಡ್ತಾರೆ. ನೀರಾವರಿ ಕೆಲಸ ಮಾಡ್ಯಾರ. ಇಷ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿ 5 ಗ್ಯಾರಂಟಿ ಕೊಟ್ಟು ಈಗ 6ನೇ ಗ್ಯಾರಂಟಿನೂ ಕೊಡ್ತು. 6ನೇ ಗ್ಯಾರಂಟಿ ಎಲ್ಲರಿಗೂ ಹಕ್ಕುಪತ್ರ, ಎಲ್ಲ ತಾಂಡಗಳಿಗೆ, ಎಲ್ಲ ದೊಡ್ಡಗಳಿಗೆ, ಗೌ ಠಾಣಗಳಿಗೆ ಎಲ್ಲರಿಗೆ ಹಕ್ಕುಪತ್ರ ಕೊಡೋದು ಕೆಲಸ ಮಾಡ್ಲಾಕತ್ತಿ. ಸರ್ವೆ ಮಾಡ್ಲಿಕ್ಕತ್ತಾರೆ. ಈಗ ನಮ್ಮ ಬಿಜಾಪುರನು ಸಿಟಿನೂ ಮಾಡೋದು ನಾವು ಮನವಿ ಮಾಡೀವಿ. ಮತ್ತು ನಮ್ಮ ಸಿಟಿನೂ ಸರ್ವೆ ನಡೆದೈತಿ. ಸಿಟಿದೊಳಗೆ ಖಾಜಾಮಿನ್ ದರ್ಗಾ ಅದ, ತಕಯ್ಯ ಅದ, ಇಬ್ರಾಂಪುರ ಅದ, ಹರನ್ಸಿಕಾರಿ ಓಣಿ ಅದ, ಭಾಟ್ ಓಣಿ ಅದ, ಮತ್ತು ಮನ್ಗೋಳಿ ಅಕ್ಷಿ ಅದ. ಅವ್ರಿಗೆ ಹಕ್ಕುಪತ್ರ ಕೊಡ್ರಿ ಅಂತ ನಾವು ಸಾಹೇಬರು ನಮ್ಗೆ ಕೊಡಿಸೋದು ಸರ್ವೆ ಮಾಡಿ ಕೊಡ್ರಿ ಅಂತಲೂ ಹೇಳ. ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ಲಾಕತ್ತೈತಿ. ಬಿ ಜೆ ಪಿ ಅವರು ಎಂ ಬಿ ಪಾಟೀಲ್ ಸಾಹೇಬ್ರು ಏನು ಮಾಡ್ಯಾರ, ಇಷ್ಟು ನೀರಾವರಿ ಮಾಡ್ಯಾರ, ಇಷ್ಟು ಕೆಲಸ ಮಾಡ್ತಾರೆ. ಕಾಯಂ ನಮ್ಮ ಪಾರ್ಟಿ ಕೆಲಸ ಮಾಡ್ಕೊತದ. ಇದು ನಮ್ಮ ಪಾರ್ಟಿ ಪೂರಾ ಎಲ್ಲ ಜಾತಾತೀತ ಎಲ್ಲರೂ ಕೆಲಸ ಮಾಡ್ತೈತಿ. ನಮ್ಮ ಪಾರ್ಟಿ ಏನೂ ಬರಲಿ ಅದಕ್ಕೆ ಏನು ಹೇಳ್ತಾರ ಆ ಕೆಲಸ ಮಾಡಿಕೊಡ್ತಾರೆ ನಮ್ಮ ಪಾರ್ಟಿ. ಏನು ಜಾತ್ಯತೀತ ನಾಯಕರು ಜಾತಿ ಶಿಕ್ಷೆ ವರ್ಗಗಳನ್ನ ವಿರೋಧ ಮಾಡ್ತಾರೆ. ಯಾರು 6 ಮಂದಿ ಸಚಿವರು ಸಂಪುಟ ಸಭೆಯಲ್ಲಿ ನೇರಾನೇರವಾಗಿ ಇದನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳಿದ್ದಾರೆ. ನೋಡ್ರಿ, ಇದು ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಸಮ್ಮೇಳನ ಗುಜರಾತ್ನಲ್ಲೇ ಅಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಆ ನಿರ್ಣಯಕ್ಕೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೂ ಕೂಡ ಬದ್ಧ ಆಗಬೇಕು ಅಂತ ಹೇಳಿ ನಾನು ಘಂಟಾಘೋಷವಾಗಿ ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಅಂಥವ್ರ ಮೇಲೆ ನಮ್ಮ ವರಿಷ್ಠರು ಕ್ರಮ ಕೈಗೊಳ್ಬೇಕು, ಅದನ್ನು ನಾನು ಕೂಡ ಹೇಳ್ತೇನೆ. 6 ಜನ ನೇರಾನೇರವಾಗಿ ಬೇಡ ಅಂತ ಜಾತ್ಯತೀತ ನಾಯಕರು ಯಾರು ಅಲ್ಲ, ಬೇಡ ಅಂತ ಹೇಳಿಲ್ಲ ನಾನು. ತಮ್ಮ ತಪ್ಪು ಹೇಳಿಕೆ ಸಿಎಂ ಅವರ ಸಭೆ ಆಯಿತು. ಕೆಲವು ಜನ ಬರೆದು ಕೊಟ್ಟರು. ಏನು ಬರೆದು ಕೊಟ್ಟದಂದ್ರೆ, ಈ ಏನು ಸರ್ವೆ ಆಗಿದೆ ಹಿಂದೆ ಕಾಂತರಾಜ್ ಆಯೋಗ ಸರ್ವೆ ಮಾಡಿದ್ದೀವಿ. ಏನು ಹಿಂದೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಹಿಂದೆ ಇನ್ನೊಬ್ಬರು ಮಾಡಿದಾರ, ಅದು ಕ್ರಮಬದ್ಧ ಆಗಿಲ್ಲ. ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಸರ್ವೆ ಅಲ್ಲ. ಅದಕ್ಕೆ ಪುನರ್ ಸರ್ವೆ ಮಾಡಿದ್ರೆ ನಮ್ದೇನು ತಕರಾರಿಲ್ಲ, ಜಾರಿ ಮಾಡಲಿಕ್ಕೆ ದಿನ ಬರೆದು ಕೊಟ್ಟಿರೋಣ. ಇದು ಜಾರಿ ಆಗಬಾರ್ದು ಅಂತ ಯಾರು ಹೇಳಿಲ್ಲ. ಸಮ್ಮತಿನೇ ಇಲ್ಲ ಅಂತ
ಸಮ್ಮತಿ ಇಲ್ಲ ಅಂತ ಯಾರು ಹೇಳಿದ್ರು? ಈಗ ಸಮ್ಮತಿ ಇಲ್ಲ ಅಂತ ಹೇಳಿದವರು ಎಲ್ಲ ಕಾಂಗ್ರೆಸ್ನ ಭಾಳ ಕಷ್ಟ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ನಿರ್ಣಯ ಇದು, ಖರ್ಗೆ ಅವ್ರ ನಿರ್ಣಯ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸಭೆಯ ನಿರ್ಣಯ, ಇದನ್ನು ಯಾರೂ ಉಲ್ಲಂಘನೆ ಮಾಡ್ಲಿಕ್ಕೆ ಬರೋಂಗಿಲ್ಲ. ಯಾರು ಮಂತ್ರಿ ಆದವರು ಅವ್ರು ಬೇಡ ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಬೋದು. ಡಿಲೇ ಆದ ಕಾರಣ ಸಂಪೂರ್ಣ ಸಭೆ ಸಂಪೂರ್ಣ ಸಭೆ ಆದರೂ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಬಂದೇ ಇಲ್ಲ ಆಗ್ತಾ ಇದೆ. ಯಾಕಂದ್ರೆ ಬಹಳ ಟ್ವಿಸ್ಟ್ ಇದೆ ನೋಡಿ. ಇದು ನಾವು ಜಾತ್ಯತೀತ, ನೀವು ಹಬ್ಬದ ರೆಕಾರ್ಡ್ ದಯವಿಟ್ಟು ನೀವು ಏನು ರೆಕಾರ್ಡ್ ಮಾಡಿಬಿಟ್ರಿ, ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ರು ಕೂಡ ನಂಬವಾಗಿ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವ್ಯಾವ ಹಿಂದೆ ಆಯೋಗಗಳು ಜಾರಿ ಆದವು ಇಲ್ಲಿ ಸುಲಭವಾಗಿ ಆಗಿಲ್ಲ, ಯಾರೂ ಒಪ್ಕೊಳ್ಳಿಲ್ಲ. ಹಿಂದೆ ನಮ್ದು ಏನು ಮಂಡಲ ಆಯೋಗ ಬಂದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡೋರು. ಆದರೆ ಅವಾಗಿನ ಸರ್ಕಾರ, ಏನು ವಿಪಿ ಸರ್ಕಾರ ಸರ್ಕಾರ ಇರ್ತಲ್ಲ, ಅದ್ರ ಇಚ್ಛಾಶಕ್ತಿ ಇದೆ. ಆ ಇಚ್ಛಾಶಕ್ತಿ ಇದ್ದಾಗ ಅದು ಜಾರಿ ಮಾಡ್ತು. ಇಲ್ಲಿ ಚೆನ್ನಪ್ಪರೆಡ್ಡಿ ಆಯೋಗ ಬಂದಾಗ ಅದೇ ಆಯ್ತು ಪ್ರತಿಭಟನೆ. ಎಲ್ಲ ಮೇಲ್ವರ್ಗದವರೆಲ್ಲ ಪ್ರತಿಭಟನೆ ಮಾಡಿದ್ರು. ಅವಾಗ ಏನು ಮೊಯ್ದಿ ಅವರು ಅವರೆಲ್ಲ ಇದ್ರು, ಅದು ಇಚ್ಛಾಶಕ್ತಿ ಇತ್ತು, ಜಾರಿ ಆಯಿತು. ನಮ್ಮ ಪ್ರಶ್ನೆ ಇರೋದು ಅದೇ, ಹೇಳೋದು ಜಾತ್ಯತೀತತೆ, ಮಾಡೋದು ಜಾತಿನೇ. ಅದು ತೀರ್ಮಾನ. ನಿಮ್ಮಲ್ಲಿ ಜಾತ್ಯತೀತ ನಾಯಕರೇ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಾವು ಇದನ್ನು ಒಪ್ಪಲ್ಲ, ನೋಡಿ, ಬಹಿರಂಗವಾಗಿ ಒಪ್ಪಾಗಿಲ್ಲ ತನ್ನವರು. ಅದು ನನ್ನ ತಿಳುವಳಿಕೆಗೆ ಯಾರು ಹಂಗೆ ಹೇಳಿಲ್ಲ. ಬಟ್ ಹಂಗೆ ಯಾರಾದ್ರೂ ಹೇಳ್ತಿದ್ರ ಪುನರ್ ಜಾತಿಗೆ ಗತಿನೇ ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ರಾಜೀವ್ ಗಾಂಧಿ ತೀರ್ಮಾನಕ್ಕೆ ಅವರೆಲ್ಲ ಬದ್ಧರಾಗಿದ್ದಾರೆ. ಅವ್ರೇನು ಯಾವ ಕ್ರಮ ತೆಗೆದುಕೊಳ್ತಾರಲ್ಲ ಅದಕ್ಕೆ ಅವರೆಲ್ಲ ಬದ್ಧಿರೋದು. ಹಂಗೆಲ್ಲ ಬರಂಗಿಲ್ಲ. ಬಹಿರಂಗವಾಗಿ ಅವರವರು ಜಾತಿ ಪರವಾಗಿ ನೀವು ಹೇಳಿ ಬಹಿರಂಗವಾಗಿ ಇಂಥ ಒಬ್ಬ ಮಂತ್ರಿ ಹೇಳ್ಯಾನ, ಇಂಥ ಒಬ್ಬ ಶಾಸಕರು ಹೇಳ್ಯಾನ ಅಲ್ಲ, ಅವ್ರು ಹೇಳಿದ್ದೇನು ಪುನರ್ ವಿಮರ್ಶೆ ಆಗಲಿ, ಪುನರ್ ಸರ್ವೆ ಆಗಲಿ ಅಂತ ಹೇಳಿದವ್ರು. ಇನ್ನೂ ಈಗೇನು ಕಾಂತರಾಜ್ ವರದಿ ಇಲ್ಲ, ಇದನ್ನು ನಾವು ಒಪ್ಪಂಗಿಲ್ಲ. ಪುನರ್ ಸರ್ವೆ ಆಗಬೇಕು ನಾನು ಕೇಳಿದ್ರು, ಪುನರ್ ಸರ್ವೆ ಆಗಬೇಕು. ಇದನ್ನು ಈ ವರದಿನ ಒಪ್ಪಂಗ ಗುರು ಅವ್ರೇನು ಹೇಳದೇ ಇದ್ರು, ಅವ್ರ ಜಾತಿಯ ಯಾರ ಸ್ವಾಮಿಗಳದಾರ ಸ್ವಾಮಿಗಳ ಮುಖಾಂತರ ಹೇಳಿಸಾಕ್ತಾರ. ಡೈರೆಕ್ಟ್ ಹೇಳದೇ ಇರ್ಬೋದು. ಯಾಕಂದ್ರೆ ನಾವು ಕಾಂಗ್ರೆಸ್ ಒಳಗೆ ಇರ್ತೀವಿ, ಕಾಂಗ್ರೆಸ್ ವಿರೋಧ ಹೇಳಿದ್ರೆ ತಪ್ಪಾಗ್ತಂತ ಅಂತ ಅವ್ರ ಭಾವನೆ ಇರ್ತೈತಿ. ಅವ್ರ ಸ್ವಾಮಿಗಳ ಮುಖಾಂತರ ಹೇಳ್ಕೊಳಕ್ತಾರೆ ಇವರೇ ಮುಜುಮ್ದಾರ್ ಅವರೇ, ಇದು ನಮ್ಮ ದೇಶದ ಒಂದು ದೊಡ್ಡ ದುರ್ದೈವ. ಯಾವ ಮಠಾಧೀಶರು ಸ್ವಾಮಿಗಳು ಸಮಾಜಕ್ಕೆ ಮಾರ್ಗದರ್ಶನ ತೋರಿಸ್ಬೇಕು, ಎಲ್ಲರೂ ಮನುಷ್ಯರಂತೆ ಕಾಣ್ಬೇಕಂತ ಹೇಳಿ ಒಂದು ಸುಸಂದೇಶವನ್ನು ಸಾರಬೇಕು. ಅವರೇ ಒಂದೊಂದು ಜಾತಿ ಪರವಾಗಿ ಅವ್ರು ನಿಂತಾರಂತಂದ್ರೆ ಇದು ನಮ್ಮ ದೇಶದ ಅತ್ಯಂತ ದೌರ್ಭಾಗ್ಯ. ಇದ್ರ ಬಗ್ಗೆ ನಾನು ಏನೋ ಟೀಕೆ ವಿಮರ್ಶೆ ಮಾಡಿ ಹೋಗಲ್ಲ. ಸಂಪೂರ್ಣ ಸಭೆಯೊಳಗೆ ಚಕಾರ ಎತ್ತಿದ ಅಪಸ್ವರ ಎತ್ತಿದ 6 ಮಂದಿ ಯಾರು? ಅಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು MLA ಈಗ ಸಂಪೂರ್ಣ ತೀರ್ಮಾನಗಳು ನನಗೆ ಗೊತ್ತಾಗಲ್ಲ. ಬಟ್ ಒಂದು ವಿಚಾರ ಹೇಳ್ತೀನಿ, ಅಖಿಲ ಭಾರತೀಯ ಕಾಂಗ್ರೆಸ್ ಸಮ್ಮೇಳನ ಗುಜರಾತ್ನಲ್ಲಿ ಆಗಿ ತೀರ್ಮಾನ ತೆಗೆದುಕೊಂಡಿದೆ. ಎಲ್ಲೆಲ್ಲಿ ಕಾಂಗ್ರೆಸ್ ಬರ್ತಾ ಇದೆ ಅಲ್ಲೆಲ್ಲಿ ಜಾತಿ ಮೀಸಲಾತಿ ಮಾಡಬೇಕು ಅಂತ ಹೇಳ್ತೀವಿ. ಬಟ್ ಇವತ್ತು ಕೇಂದ್ರ ಸರ್ಕಾರ ಕೂಡ ನೋಡ್ಕೊಂಡು ಇವತ್ತು ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಮೋದಿಯವರು ಇವತ್ತು ಒಂದು ತೀರ್ಮಾನ ಮಾಡಿ ಇವತ್ತು ಜಾರಿ ಮಾಡ್ತೀವಿ ಅಂತ ಹೇಳ್ಯಾರ. ಜಾತಿ ಗಣತಿ ಸಂಪೂರ್ಣವಾಗಿ ಇಡೀ ದೇಶದಲ್ಲಿ ಜನಗಣತಿ ಜೊತೆ ಜಾತಿ ಗಣತಿನೂ ಮಾಡ್ತೀವಿ. ಅದು ನಾವು ಪ್ರಧಾನಮಂತ್ರಿಗಳಿಗೆ ನಾನು ತುಂಬ ಸ್ವಾಗತವನ್ನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ದು ಡಿಲೇ ಆಯಿತು ಅಂತ ಬಂದು ನಿಮ್ಮಲ್ಲೇ ಅದು ಅಪಸ್ವರ ಇದೆ ಅಂತ ಬಂದು ಅವೈಜ್ಞಾನಿಕ ಆಗಿದೆ ಅಂತ ಬಂದು ನಿಮ್ಮ ರಾಜ್ಯಕ್ಕಿಂತ ಹಿಂದೆ ಮಾಡತಕ್ಕಂಥ ಬೇರೆ ಬೇರೆ ರಾಜ್ಯಗಳೆಲ್ಲ ಅನುಷ್ಠಾನ ಕರ್ನಾಟಕ ಮಾತ್ರ ಯಾಕಂದ್ರೆ ನೀವು ಹೇಳೋದು ಸರಿ ಇದೆ. ಆದರೆ ಒಂದು ಹೇಳಿ ಸಿದ್ದರಾಮಯ್ಯ ಮೇಲೆ ನಮಗೆ ಅಚಲವಾದ ವಿಶ್ವಾಸ, ನಂಬಿಕೆ ಇದೆ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಇದನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ ಅಂತ ಹೇಳಿ. ಇವತ್ತೇನು ಬಿಹಾರ ಬಿಟ್ಟರೆ ಮತ್ತೊಂದು ಬೇರೆ ರಾಜ್ಯ ಯಾವುದೂ ಮಾಡಿಲ್ಲ. ನಾವು ಹೇಳೋಲ್ಲ ಬೇರೆ ರಾಜ್ಯಗಳು ಮಾಡ್ಯಾವಂತಂದ್ರೆ ಇಡೀ ದೇಶದಲ್ಲಿ ಬಿಹಾರ ಒಂದು ಮಾತ್ರ ಜಾರಿ ಮಾಡಿದ್ರು, ಬಿಟ್ಟರೆ ಯಾವೂ ಮಾಡಿಲ್ಲ. ಇವತ್ತು ಸೆಕೆಂಡ್ ಕರ್ನಾಟಕನೇ, ಮತ್ತು ಬಿಟ್ಟರೆ ಇವತ್ತು ತೆಲಂಗಾಣ ಮಾಡಿದ್ರು. ಇವತ್ತು ಅದಕ್ಕಾಗಿ ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾನೆ. ಅದಕ್ಕೆ ದೇಶದಲ್ಲಿ ವರದಿ ಬರೋದಕ್ಕಿಂತ ಮೊದಲು ನಮ್ಮ ಜಾರಿ ಆಗಬೇಕು ನಮ್ಮ ಅಪೇಕ್ಷೆ. ಸಿದ್ದರಾಮಯ್ಯ ಅವ್ರ ಕ್ರೆಡಿಟ್ ಕೊಡಲಿ, ಬ್ಯಾಕ್ಗ್ರೌಂಡ್ ಕ್ಲಾಸ್ ಚಾಂಪಿಯನ್ ನೋಡಿ. ಈತ ಮನಸ್ಥಿತಿಯವರು ಎಲ್ಲ ಪಕ್ಷದಲ್ಲಿರೋದು.
ಕೇವಲ ಕಾಂಗ್ರೆಸ್ ಪಕ್ಷದಾಗ ನಾವು ಜಾತ್ಯತೀತ ಪಕ್ಷ ಅಂತ ಹೇಳಿದ್ರು ಕೂಡ ಇಲ್ಲೇನ ಕಡಿಮೆಯಿಂದ ಸ್ವಲ್ಪ ಮಂದಿ ಅದಾರ, ಎಲ್ಲ ಕಡೆ ಅದಾರ. ಅದನ್ನೇನು ಮಾಡ್ಲಾಕ ಬರಲ್ಲ, ದೇಶನ ಹಂಗೈತಿ. ವಿಜಯಗೌಡ ಹೇಳ್ತಾರೆ MP ಪಾಟೀಲ್ ಯಾರೇ ಅಲ್ಲ ಸೋಲಿಗೆ ಕಾರಣ ಅದ ವಿಜಯಗೌಡ ಬೇರೆ ಬೇರೆ ಅಪಾದ್ಯ ಮಾಡ್ತಾರೆ. ಅದು ಅಪಾದ್ಯಕ್ಕೆ ಅದ ಅವ್ರು ಹೆಂಗೆ ಸೋತು, ಮತ್ತೆ ಅವ್ರು ಹೆಂಗೆ ಸೋತೆ, ನಾ ಹೆಂಗೆ ಸೋತೆ? ಅವ್ರು ಅದನ್ನೇ ಹೇಳೋದು. ಏನು ನೋಡಿ, ನಮಗೆ ಜನ ಸೋತಿದ್ದೀನಿ ಆಶೀರ್ವಾದ ಜನ ನಮಗೆ ಮಾಡಲಿಲ್ಲ, ನಾವು ಸೋತೀವಿ. ಹಂಗೆ ನಾವು ಜಿಗ್ಜಿನವ್ರು ಹೆಂಗೆ ಹೇಳಿದ್ರೆ ಅಂತ ಹೇಳಿ ನೀವು ಎಲ್ಲ ಮಾಹಿತಿ ಎಲ್ಲ ಬಿಟ್ಬಿಟ್ಟು ಹೇಳಿದ್ರೆ ಅದೊಂದು ದೊಡ್ಡ ಕಥೆ ಇದೆ. ನಾವು ಹೇಳತ್ತೇ ಜನ ಆಶೀರ್ವಾದ ಮಾಡಿಲ್ಲ, ನಾವು ಸೋತೀವಿ ಅಂತ ಅಷ್ಟು ಮಾತ್ರ ಹೇಳ್ತೀವಿ. ನಿಮ್ಮ ಎಲೆಕ್ಷನ್ ಇಲ್ಲ, ನಾವು ಅದನ್ನು ಹೇಳೋದು ಒಂದ ಎಲ್ಲರೂ ನಮ್ಮ ಎಲೆಕ್ಷನ್ ಮಾಡ್ಯಾರ, ನಮ್ಮ ದುರ್ದೈವ, ನಮಗೆ ಜನ ಓಟ್ ಹಾಕಿದ್ರೆ ಸೋತೀವಿ ಅಂತ ಹೇಳ್ತೀವಿ. ಹೇಳೋದಾಗಿ ಹೇಳ್ತೀವಿ. ಅಲ್ಲ, ನೀವು ವೈಯಕ್ತಿಕ ಮಾತಾಡಿದಾಗ ಹೇಳ್ತೀವಿ ನಾವು ಏನು ಹೇಳಬೇಕು. ಆಮೇಲೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಅಷ್ಟೆಲ್ಲ ಅಪಾದನೆ ಮಾಡ್ತಾರೆ, ಅಷ್ಟೆಲ್ಲ ಪ್ರೆಸ್ ಮೀಟ್ ಮಾಡ್ತಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಲ್ಲಿ ಅಂತ ಈಗ ನೋಡಿ, ಅದು ಇನ್ನೊಂದು ಸಂದರ್ಭ ಪ್ರೆಸ್ ಮೀಟ್ ಮಾಡಿ ಬೇಡ. ಧನ್ಯವಾದ ಸರ್. ಬಿಜೆಪಿ ಅಧ್ಯಕ್ಷರು ಕಾಂಗ್ರೆಸ್ ಅಲ್ಲಿ 2-3 ಬಣಗಳಿವೆ ಜಿಲ್ಲೆಯಲ್ಲಿ. ಯತ್ನಾಳ್ ಪರವಾಗಿರೋ ಬಣ ಈ ಥರ ಬಣಗಳ ಅಲ್ಲೇನು ಬಣ ಇರುತ್ತ, ಕಾಜೋಳ್ ಬಣ ಇದೆ, ಜಿಗ್ಜಿಲಿ ಅವ್ರ ಬಣ ಇದೆ, ಯತ್ನಾಳ್ ಏನು ಇರುತ್ತಂದ್ರೆ ನೀನು ಅವ್ರದ್ದು ಬಣ ಇತ್ತು. ನಮ್ದು ಯಾರು ಇವರು ಪಟ್ಟಣ ಶೆಟ್ಟಿ ಅವ್ರ ಬಣ ಇದೆ, ಬಣ ಇಲ್ಲ ಅಲ್ಲಿ ನೋಡಿ. ಎಲ್ಲ ಕಡೆ ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಜೊತೆ ದುರ್ದೈವ ಅಂದ್ರೆ ಈ ದಲಿತ ನಾಯಕನಿಗೆ ಯಾರು ಅಭಿಮಾನಿಗಳ ಗುಂಪು ಇರಂಗಿಲ್ಲ, ಅವ್ರು ಒಬ್ಬರೇ ಇರ್ತಾರೆ. ಮುಸಲ್ಮಾನಿಗಳಿರಂಗಿಲ್ಲ. ಇನ್ನೊಂದ್ಸಲ ಈಗ ಛಲವಾದಿ ನಾರಾಯಣ ಸ್ವಾಮಿ ಈಗ ಹೇಳೋ ಬರದಲ್ಲಿ ನರೇಂದ್ರ ಮೋದಿಗವರು ಹಾನಿ ಅಂದ್ರು, ಆದ್ರೆ ಪ್ರಿಯಾಂಕ್ ಖರ್ಗೆ ನಾಯಿ ಇದ್ದಂಗೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಯಾರ. ಅಂದ್ರೆ ಪ್ರಿಯಾಂಕ್ ಖರ್ಗೆ ನಾಯಿಗ ಹೋಲಿಸಿರುವಂತ ಒಂದು ನಾಯಿ. ನೋಡ್ರಿ, ಯಾವಾಗ BJP ಚಡ್ಡಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಅವನು ಮೆರವಣಿಗೆ ಮುಖಾಂತರ ಮುಖ್ಯಮಂತ್ರಿ ಮನೆಗೆ ನಾರಾಯಣ ಸ್ವಾಮಿ ಹೋದ, ಅವತ್ತನೇ ಅವನು ತತ್ವಭ್ರಷ್ಟ ಆದ. ಚಡ್ಡಿ ಹೊತ್ತಾಗ ಅವತ್ತೇ ತತ್ವಭ್ರಷ್ಟ ಆದ. ಚಡ್ಡಿ ಹೊತ್ತ ಮೇಲೆ ಚಡ್ಡಿ ತಲೆ ಮ್ಯಾಗ ಯಾವಾಗ ಹೊತ್ಕೊಂಡ ಅವತ್ತೇ ಅವನ ಸಿದ್ಧಾಂತ ಎಲ್ಲ ನೀರ್ಪಾಲಾಗಿ, ಅವನ ಮಾತಿಗೆ ಯಾವುದೇ ಬೆಲೆ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಕಟ್ಟಾಳುಗಳು, ಅವ್ರ ತಂದೆಯವರು ಕಾಂಗ್ರೆಸ್ ಕಟ್ಟಾಳುಗಳು. ಇವತ್ತು ಅಧಿಕಾರ ಸಿಗಲಿ ಸಿಗದೇ ಇರಲಿ, ಮುಖ್ಯಮಂತ್ರಿ ಆಗಲಿ ಆಗದೇ ಇರಲಿ, ಇವತ್ತು ಪಕ್ಷದ ಮೇಲೆ ಒಂದು ನಿಮಿಷ ಕೂಡ ಅವರು ಅಗೌರವ ತೋರಿಸಿದ್ರೆ ಇವತ್ತು ರಾಜಕಾರಣ ಮಾಡಿರ್ತಕ್ಕಂಥ ಮನೆತನ. ಇವತ್ತು ಅವ್ರಿಗೆ ಮೋದಿ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ, ನನಗೆ ಹಕ್ಕಿಲ್ಲ. ಮೋದಿ ತಪ್ಪು ನಿರ್ಣಯಗಳನ್ನ ಪ್ರಶ್ನೆ ಮಾಡಲಿಕ್ಕೆ ನನಗೆ ಹಕ್ಕಿಲ್ಲ. ಕೇವಲ ಅದನ್ನು ಮಂತ್ರಿಗಳೇ ಆಗ್ಬೇಕಾ, ಮುಖ್ಯಮಂತ್ರಿನೇ ಮಾಡ್ಬೇಕಾ? ದೇಶದ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ವಾಕ್ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯ ಇದೆ ಅಲ್ಲ, ನಾ ಅಲ್ಲ, ಒಬ್ಬ ಸಾಮಾನ್ಯ ಗುಡಿಸಿನಲ್ಲಿ ವಾಸ ಮಾಡ್ತಕ್ಕಂಥ ಕಟ್ಟ ಕಡೆ ಮನುಷ್ಯನು ಕೂಡ ದೇಶದ ಪ್ರಧಾನಿಯನ್ನು ಪ್ರಶ್ನೆ ಮಾಡಬಹುದು. ಇದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ. ಇದನ್ನ ಪ್ರಶ್ನೆ ಮಾಡಲಿಕ್ಕೆ ನಾರಾಯಣ ಸ್ವಾಮಿ ಯಾರು ಸರ್? ಕಾಂಗ್ರೆಸ್ನಲ್ಲಿ ಕೆಲವು ದಿವಸ ಖರ್ಗೆ ಮನೆ ಕಾಯ್ತಾ ಇದ್ದ ನಾವು ಕೆಲವು ವರ್ಷ, ನಾವು ಅದಕ್ಕೆ ಜೀವಂತ ಸಾಕ್ಷಿ ಇದೀವ್ರಿ. ಏನು ಮಾಡ್ತೀನಿ, ಅವ್ರ ಮನೆ ಬಾಗ್ಲ ಕಾಯ್ತಾ ಇದ್ದ 16 ವರ್ಷ. ಅವ್ರನ್ನ ಅರಣ್ಯ ನಿಗಮದ ಅಧ್ಯಕ್ಷ ಮಾಡೋರು, ಕೇಂದ್ರ ರೈಲ್ವೆ ನಿಗಮದ ಅಧ್ಯಕ್ಷ ಮಾಡೋರು ಅವಾಗ ಖರ್ಗೆ ಸಾಹೇಬ್ರೆ. ರಾಜಕೀಯ ಇದು ಕೊಟ್ಟಿದ್ದೆ ಖರ್ಗೆ ಅವ್ರೆ. ನಾವು ಯಾರು ಇವತ್ತು ಉದಾಹರಣೆ ನಮ್ಗೆ MP ಪಾಟೀಲ್ ಒಂದು ರಾಜಕಾರಣ ಬರ್ಲಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾರ. ಬಟ್ ಅವ್ರನ್ನ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿ ತೆಗೆಡಿದ್ರೆ ಅದು ನಮ್ಮ ನೈತಿಕತೆ ಅಧಪತನ ಅಂತ ಹೇಳ್ಬೋದು ಅಷ್ಟೇ. ಅದ್ರ ಬಗ್ಗೆ ಮತ್ತೊಂದೇ